ಶ್ರೀಕಂಠ. ನೋಡಿ ಅಂಥ ದೈತ್ಯಾಕಾರದ ಆನೆಯನ್ನು ಯಾವ ರೀತಿ ಮಲಗಿಸಿದ್ರು, ನಿಜವಾಗ್ಲೂ ಕೂಡ ಸೂಪರ್ ಅಲ್ವಾ. ಆನೆ ಮಾವುತ ಕಬಡ್ಡಿ ಟೀಮ್ ಅಂದರೆ ಸಾಮಾನ್ಯದ ಮಾತು ಅಲ್ಲವೇ ಅಲ್ಲ. ಶ್ರೀಕಂಠ ಹಾಸನ ಭಾಗದಲ್ಲೇ ಸೆರೆ ಹಿಡಿದಿದ್ದು 2014ರಲ್ಲಿ ಕಟ್ಟೇಪುರ ಭಾಗ ಅಂದರೆ ಆಲೂರು ರೇಂಜ್ಗೆ ಸೇರುವಂಥ ಒಂದು ಕಾಡಿನ ಪ್ರದೇಶದಲ್ಲಿ ಈ ಒಂದು ಆನೆ ಸೆರೆ ಸಿಕ್ಕಿದ್ದು. ದೈತ್ಯಾಕಾರದ ಆನೆ ಮತ್ತು ಪಟ್ಟದ ಆನೆಯಾಗಿಯೂ ಕೂಡ ಕೆಲಸವನ್ನು ನಿಭಾಯಿಸ್ತಾ ಇರುವುದು. ರಾಜಮಾತೆ ಪ್ರಮೋದಾದೇವಿಯವರಿಗೂ ಕೂಡ ಈ ಒಂದು ಆನೆ ಅಂದರೆ ತುಂಬಾ ಇಷ್ಟ, ಭಾಳಷ್ಟು ಮೆಚ್ಚುಗೆಯೂ ಕೂಡ ಇದೆ. ಜಾಗ ಯಾವ್ದಾರ ಆನೆ ಕಂಡ್ರೆ ಹತ್ತು ಹೋಗ್ತಾ ಇವಿ. ನಾಷ್ಟ ಮಾಡಿ ಮಾಡಾಯ್ತು. ಬೇಲೂರು ಹಾಸನ ಬೇಲೂರು. ಹಾಸನ ಅನ್ನೋದು ಯಾವುದು? ಕಟ್ಟೆಪುರ ಉಂಬ್ಳಿ ಬೆಟ್ಟ. ಅದೇ ಕಟ್ಟೆಪುರ ಅಲ್ಲೇ ಉಂಬ್ಳಿ ಬೆಟ್ಟಲ್ಲಿ ಹಿಡಿದಿದ್ದು ಆಲೂರು ರೇಂಜ್. ಇದು ನಮ್ಮ ಹತ್ರ ಗುನ್ನ ಮಕ್ಕನ ಸದಾಯ್ತು. ಎರಡು ಕಾಣಿ ಅವ ಒಂದು ಜೊತೆ ಆದರೆ ಇದು ಅದನ್ನ ಫಸ್ಟ್ ಅನ್ನು ತಂದು ಹಿಡಿದು ಕಟ್ಟೋಡು ಎರಡನ್ನ ಒಟ್ಟಿಗೆ ಅಲ್ಲ. ಲಾರಿ ಲೋಡ್ ಆಗಿ ಎರಡು ಒಟ್ಟಿಗೆ ಬಂದದಂತ. 2 kg ಲಾರಿ ಇತ್ತಾ? ಎರಡು ಇತ್ತು ಅಲ್ಲಿ. 2 ಲಾರಿ ಒಂದೆರಡು 25 ಆನೆ ಇರ್ತದೆ. ಆದ್ರೆ 10 ವರ್ಷ ಬೇಕಾಯ್ತು ನೋಡಿ ಕರ್ಕೊಂಬರಕ್ಕೆ ನೀವು ಈ ಕಡೆ ಎಲ್ಲ. ಯಾವ್ದು ಆನೆಗಳನ್ನ? ಇದು ಭಯಂಕರ ಕೇಳಿತ್ತು. ಇದು ಕೇಳಿತ್ತು. 2014 ಈ ವರ್ಷನೂ ಇದೆ ತಾನೆ ದಸರಾ ಪಟ್ಟದಾನೆ. ಅವ್ರಿಗೆ ಬರೋ ಇಷ್ಟ ಆಗ್ಬಿಟ್ಟಿತ್ತಲ್ಲ ಮೇಡಮ್ಗೆ. ಇಲ್ಲಿಗೆ ಬರ್ತಾರೆ. ಎಲ್ಲಿಗೆ? ಹಾಂ ಬದೇ ಫೋಟೋ ಹಾಕಿದ್ರು ನೋಡಿದೆ. ತಿರ್ಗಾ ಬಂದಿದ್ರು ದಸರಾ ಕಳೆದು ಅಲ್ಲ. ಹಾಂ ಹೌದು. ಪ್ರಮೋದಾದೇವಿ ಮೇಡಮ್ ಬಂದಿದ್ದೆ ಗೇಟ್ ಹತ್ರ. ಶ್ರೀಕಂಠ ಇಲ್ಲಿ ಫಸ್ಟ್ ಆನೇನೆ. ಯಾವ್ದು ಕೇಳಿಲ್ಲ, ಡೈರೆಕ್ಟ್ ಶ್ರೀಕಂಠ ಮೇಲೆ ಆಯ್ತು. ಅಲ್ಲಿಗೆ ಎತ್ಕೊಂಡು ಬಂದಿದ್ದೆ ಗಾಡಿ. ಅಲ್ಲ ನಿಲ್ಸ್ಬಿಟ್ಟು ಅವ್ರ ಒಣ್ಣಿಗೆಲ್ಲ ತಂದಿರೋ ಕೊಟ್ಬಿಟ್ಟು ಫೋಟೋ ಹೊಡ್ಸ್ಕೊಂಡ್ರು. ಹೋಯ್ತಾ ಇದ್ದೆ. ಅವ್ರಿಗೆ ಬರಕ್ಕೆ ನಾವು 2 ತಿಂಗಳು ಹೊರಗಡೆ ಇದ್ವಲ್ಲ, 2 ತಿಂಗಳಿಂದ ಫೋನ್ ಮಾಡಿದಾರಂತೆ. ಶ್ರೀಕಂಠ ಬರುತ್ತಾ ಅಂತ. ಎಲ್ಲೋ ಇದ್ರಿ ಹೇಳಿ. ಇದು ನುಗ್ಗು ಮತ್ತೆ ಇದು ಹುಲಿ ಕ್ಯಾಪ್ಚರ್ ಕರೆಕ್ಟ್. ಈ ಸತಿನೂ ಚೆನ್ನಾಗಿ ಮಾಡ್ಬಿಟ್ರೆ ಈ ವರ್ಷ ಮಾಡುತ್ತೆ. ಹೋದ ವರ್ಷ ಅಂದ್ರೆ ಫಸ್ಟ್ ವರ್ಷ ಸ್ವಲ್ಪ ಅದು ಸೌಂಡಿಂದ ಅದು ಗಾಬರಿ ಆಯಿತು. ಅವ್ರ ಆರ್ಕೆಸ್ಟ್ರಾ ಅಲ್ಲ, ಆ ಸ್ಟೇಜ್ ಮೇಲೆ ದರ ದರ ಅಂತ ಒಂದೇ ಸಲ ಓಡಿ ಬಂದ್ಬಿಟ್ರು. ಹಂಗೆ ಗಾಬರಿ ಆಯ್ತು. ಗಂಟೆನೆ ಬಿಚ್ಚಿ ಮಾಡಾಯ್ತು ಕಣೆ. ಗಂಟೆನೆ ಯಾವ ಕಡೆ ಕವಾಡಿ ಕಣೆ ಅಲ್ಲೇ ಬಿಡಾದಿಲ್ಲ ಮಾತಾಡ. ಕವಾಡಿ ಅಲ್ಲೇ ಬಿಡಲ್ಲ ಮಕ್ಕಳು.
ಸಾಕಾಗಲ್ಲ ಅಂತ ಅಣ್ಣ, ಎರಡು ಸಾಕಾಗಲ್ಲ ಅಂತ ಎಷ್ಟು ಕೊಟ್ಟರೆ ಸಾಕಾಗಲ್ಲ. ಪೀಸ್ ಮಾಡಿ ಈ ಕಡೆ ಕೊಟ್ಟಿದ್ರೆ ನಾವು ಗೌರವಿತವಾಗಿ ನಡ್ಕೊಳ್ಳುವಂಥ ಅಗತ್ಯ ಇದೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇವತ್ತು ಆನೆ ಹಿಡಿಯುವಂಥ ಕಾರ್ಯಾಚರಣೆ ಇವತ್ತಿನ ಮತ್ತೆ ಪ್ರಾರಂಭ ಆಗಿದೆ. ಡ್ರೋನ್ ಟೀಮ್ ಇರಲಿಲ್ಲ ಮನೆಯವರು, ಅವರೇನಿನ ಕಾರಣಾಂತರದ ಊರಿಗೆ ಹೋಗಿದ್ದಾರೆ, ಬಂದಿದ್ದಾರೆ. ನಾಳೆಯಿಂದ ಮತ್ತೆ ಅದು ಕಂಟಿನ್ಯೂ ಆಗ್ತದೆ. ಇನ್ನು ಒಂದಾನೆ ಹಿಡಿಯೋದು ಇನ್ನೊಂದು ಪತ್ತೆ ಆಗಿಲ್ಲ. ಅದು ಅವಶ್ಯಕತೆ ಬಿದ್ದರೆ ಉಳಿದಂತ ಆನೆಗಳು ಹಂತವಾಗಿ ಹಿಡಿದು ಒಂದು ಕ್ಯಾಂಪ್ ಹಿಡಿದು ಇನ್ನೊಂದು ಬಂಡೀಪುರ ಎಲ್ಲಿಂದ ಬಂದಿರೋ ಅನ್ನೋ ಮಾಹಿತಿ ಕಲೆಕ್ಕೆ ಅದೇ ಜಾಗಕ್ಕೆ ಯಾವುದು ಪತ್ತೆ ಮಾಡಿದ್ರೆ ಯಾವುದು ಬಯಲಿರಲಿಲ್ಲ ಅದನ್ನು ಮತ್ತೆ ಪುನಃ ಗಾಳಿ ಬಿಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಆಹಾರ ಹಿಡಿಸಿದಂತೂ ಒಂದು ತಾಲೂಕಲ್ಲಿ ಸುಮಾರು 44 ಜನ ಸಾಯಿಸಿದ್ರು. ಎಷ್ಟು 44 ಜನ ಒಂದಾನೆ ಹಿಡಿದಿದ್ರು. ತೀರ್ಥಹಳ್ಳಿ 2 ಜನ ಸಾಯಿಸಿದ್ದಾರೆ. ಜಿಲ್ಲಾ ನಮ್ಮ ಏನು ಹೋಮ್ ಮಿನಿಸ್ಟರ್ ಅಲ್ಲಿ ಇದ್ರು, ಅವರು ಹೋಮ್ ಮಿನಿಸ್ಟರ್, ನಾನು ಅವ್ರದ್ದು ಹೆಸರು ಹೋಗಿದ್ರು. ಅವ್ರಿಗೆಲ್ಲ ಮಾಡಿ ಪ್ರತಿಭಟನೆ ಮಾಡಿದ್ರು, ರಸ್ತೆ ತಡೆ ಮಾಡಿದ್ರು, ಆನೆ ಹಿಡಿಯಕ್ಕಾಗಿದ್ರು. ಆನೆ ನಮ್ಮ ಕ್ಷೇತ್ರಕ್ಕೆ ಬೇಗ ಅಂತ ಬಂದಾಗ ನಾನು ಹಿಡಿಸ್ತೀನಿ. ಹಾಗಾಗಿ ಅಧಿಕಾರಿಗಳ ಮತ್ತು ಸರ್ಕಾರದಿಂದ ಬಹಳ ಗೌರವ ಇಟ್ಕೊಂಡಿರೋದ್ರಿಂದ ಆ ಕೆಲಸ ಆಗ್ತಾ ಇದೆ. ಇನ್ನು ಮುಂದೆ ಏನೇ ಸಮಸ್ಯೆ ಇರಲಿ ನಿಮ್ಮ ಜೊತೆ ಇದುವೆ ಅನ್ನೋ ಮಾತನ್ನ ಹೇಳಿ ಅವಕಾಶಕ್ಕಾಗಿ ಧನ್ಯವಾದ ಸಮರ್ಪಣೆ ಮಾಡಿ ಮತ್ತೊಮ್ಮೆ ನಾಡ್ದು ನನ್ನ ಸಚಿವರು ಬಂದಂತ ಸಂದರ್ಭದಲ್ಲಿ ಬಹಳ ಗೌರವಿತವಾಗಿ ನಿಮ್ಮ ಏನೇ ಕೊಡಿ, ಹೊಡೆಯಕ್ಕೆ ಅವಕಾಶ ಕೊಡಿ ಅಂತ ಕೇಳೋದು, ಆನೆ ಹೊಡೆಯೋಕ್ಕೆ ಅವಕಾಶ ಕೊಡಿ ಅಂತ ಕೇಳೋದು, ಲಿಖಿತವಾಗಿ ಕೊಡೋದು. ಅದರಿಂದ ಏನು ನಿಮ್ಮ ಕಾನೂನು ಕ್ರಮ ಆಗೋದಿಲ್ಲ, ಏನಿಲ್ಲ, ಅದನ್ನೆಲ್ಲ ಕ್ರೋಢೀಕರಿಸಿ ನೀವೆಲ್ಲ ಏನೇನು ಅರ್ಜಿಗಳನ್ನು ಕೊಡ್ತಾರೆ ಅವೆಲ್ಲ ಕ್ರೋಢೀಕರಿಸಿ ಒಂದು ಸಹಾಯ ಆಗುವಂತ ಸೂಕ್ತ ಪ್ರಸ್ತಾವನೆಯನ್ನ ನಾವು ಸರ್ಕಾರ ಮುಂದೆ ಮಂಡಿಸ್ತೇವೆ. ಅಧಿವೇಶನ ಕೂಡ ನಿಮ್ಮೆಲ್ಲ ಪತ್ರಗಳನ್ನು ಪರಿಶೀಲನೆ ಮಾಡಿ ಅಧಿವೇಶನ ಕೂಡ ಬಹಳ ಗಂಭೀರವಾಗಿ ಅದನ್ನು ಪ್ರಸ್ತಾಪ ಮಾಡ್ತೇನೆ ಅನ್ನುವ ಮಾತನ್ನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತೆಲ್ಲ ರೈತ ಬಂಧುಗಳಿಗೆ, ಅಧಿಕಾರಿ ಮಿತ್ರರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.